ಸ್ನೇಹಿತರೆ ನಮಸ್ಕಾರ. AI ಟೂಲ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಸೊ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಗೂಗಲ್ ಬಾರ್ಡ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸೊ ಗೂಗಲ್ ಬಾರ್ಡ್ ಏನಂತಂದರೆ ChatGPTಗೆ ಪರ್ಯಾಯವಾಗಿ ಹುಟ್ಕೊಂಡಂಥ ಒಂದು AI ಟೂಲ್. ಸೊ ಇದು ChatGPT ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡದೇ ಇದ್ರೂ ChatGPTಗಿಂತಲೂ ಅಪ್ಡೇಟ್ ಆಗಿ ನಮಗೆ ಇನ್ಫಾರ್ಮೇಷನ್ ಅನ್ನೋದು ನೀಡುತ್ತೆ. ಅಂದರೆ ಅಪ್ಡೇಟೆಡ್ ಇನ್ಫಾರ್ಮೇಷನ್ ಅನ್ನು ನಮಗದು ನೀಡುತ್ತೆ. ಸೊ ತಮಗೆಲ್ಲ ಗೊತ್ತಿರೋ ChatGPT ಬೇಸಿಕ್ ವರ್ಷನ್ನು 3-4 ತಿಂಗಳು ಹಿಂದಿನ ಮಾಹಿತಿಯನ್ನು ಮಾತ್ರ ನೀಡಲಿಕ್ಕೆ ಒಂದು ಶಕ್ತಿಯನ್ನು ಹೊಂದಿದೆ. ಆದರೆ ಗೂಗಲ್ ಬಾರ್ಡು ಅಪ್ ಟು ಡೇಟ್ ಮಾಹಿತಿಯನ್ನು ನಮಗೆ ನೀಡುತ್ತದೆ. ಸೊ ಗೂಗಲ್ ಬಾರ್ಡನ್ನು ತಾವು ಮೊಬೈಲಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಬ್ರೌಸರಲ್ಲಿ ಕೂಡ ಬಳಸ್ಬೋದು. ಯಾವುದೇ ಆ್ಯಪ್ ಇನ್ನೂ ರಿಲೀಸ್ ಆಗಿಲ್ಲ. ಹಾಗೆ ಲ್ಯಾಪ್ಟಾಪಲ್ಲಿ ತಾವು ಗೂಗಲ್ ಕ್ರೋಮ್ ಮತ್ತು ಯಾವುದೇ ಒಂದು ವೆಬ್ ಬ್ರೌಸರಲ್ಲಿ ಕೂಡ ಅದನ್ನು ಬಳಸ್ಬೋದು. ಮೊಜಿಲ್ಲಾ, ಮೈಕ್ರೋಸಾಫ್ಟ್ ಎಡ್ಜ್, ಸೊ ಫೈರ್ಫಾಕ್ಸ್ ಎಲ್ಲದರಲ್ಲೂ ಕೂಡ ಅದನ್ನು ಬಳಸ್ಬೋದು. ಸೊ ಹಾಗಿದ್ರೆ ತಾವು ಗೂಗಲಲ್ಲಿ bard.google.com ಅಂತ ಸರ್ಚ್ ಮಾಡಿದ್ರೆ ಈ ಒಂದು ವೆಬ್ಸೈಟ್ ಏನು ಸಿಗ್ತದೆ, ಮೊದಲನೇ ವೆಬ್ಸೈಟು, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ತಾವು ತಮ್ಮ ಜಿಮೇಲಿಂದ ಲಾಗಿನ್ ಆಪ್ಷನನ್ನು ಅದು ಕೇಳ್ತದೆ. ಸೊ ಈಗಾಗಲೇ ನೀವು ಈ ಬ್ರೌಸರಲ್ಲಿ ಯಾವುದಾದ್ರೂ ಒಂದು ಜಿಮೇಲ್ ಅಕೌಂಟಲ್ಲಿ ಲಾಗಿನ್ ಇದ್ದರೆ ಅದು ಡೈರೆಕ್ಟಾಗಿ ಏನಂತಂದರೆ ಲಾಗಿನ್ ಆಗ್ತದೆ. ಸೊ ಅಲ್ಲಿ ಯಾವುದೊಂದು ಲಾಗಿನ್ ಆಪ್ಷನ್ ಅಥವಾ ಪ್ರೊಸೆಸ್ ಏನು ಇರೋದಿಲ್ಲ. ಸೊ ಒಂದು ಸಾರಿ ತಾವು ಲಾಗಿನ್ ಆದಮೇಲೆ ತಮಗೆ ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಸೊ ಇಲ್ಲಿ 3 ಆಪ್ಷನ್ಗಳನ್ನು ನಾವಿಲ್ಲಿ ಕಾಣಬಹುದು: ಅಂಡರ್ಸ್ಟ್ಯಾಂಡ್, ಕ್ರಿಯೇಟ್ ಮತ್ತು ಎಕ್ಸ್ಪ್ಲೋರ್ ಅಂತೇಳಿ. ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ತಾವು ತಿಳಿದುಕೊಳ್ಬೇಕು ಅಂತಂದರೆ ಇಲ್ಲಿ ಅದನ್ನು ಟೈಪ್ ಮಾಡ್ಬೋದು. ಸೊ ಇಲ್ಲಿ ಟೈಪ್ ಮಾಡ್ಬೋದು ಡೈರೆಕ್ಟಾಗಿ, ಅಥವಾ ಇಲ್ಲಾದರೂ ಟೈಪ್ ಮಾಡ್ಬೋದು. ಹಾಗೆ ಕ್ರಿಯೇಟ್, ಸೊ ಕ್ರಿಯೇಟಲ್ಲಿ ತಾವು SQL ಕೋಡನ್ನು ಜನ್ರೇಟ್ ಮಾಡ್ಬೋದು, ಸಾಫ್ಟ್ವೇರ್ ಕೋಡನ್ನು ಜನ್ರೇಟ್ ಮಾಡ್ಬೋದು. ಅಷ್ಟೇ ಯಾಕೆ, ಕೋಡನ್ನು ಡಿಬಗ್ ಮಾಡಬಹುದು. ಸೊ ಡ್ರಾಫ್ಟ್ ಇಮೇಲ್ ಬರಿಬೋದು, ಅಥವಾ ಕವರಿಂಗ್ ಲೆಟರ್ ಬರಿಬೋದು, ಅಥವಾ ಜಾಬ್ಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ನಿಮ್ಮ ಒಂದು ನೆಗೋಷಿಯೇಷನ್ ಲೆಟರು, ಅಕ್ಸೆಪ್ಟೆನ್ಸ್ ಲೆಟರು, ಅಥವಾ ರಿಜೆಕ್ಷನ್ ಲೆಟರು, ಅಥವಾ ಇನ್ಯಾವುದೋ ಒಂದು ಲೆಟರನ್ನು ಕೂಡ ತಾವಿಲ್ಲಿ ಡ್ರಾಫ್ಟ್ ಮಾಡಬಹುದು. ಅದೇ ರೀತಿ ನಿಮಗೆ ಏನಾದರೂ ಎಕ್ಸ್ಪ್ಲೋರ್ ಮಾಡಲಿಕ್ಕಿತ್ತು ಅಂತಂದರೆ ಈ ಒಂದು ಸೆಕ್ಷನಲ್ಲಿ ತಾವು ಎಕ್ಸ್ಪ್ಲೋರನ್ನು ಮಾಡಬಹುದು. ಅಂದರೆ ಯಾವ ಮೂವಿ ನೋಡಲಿಕ್ಕೆ, ಅಥವಾ ಯಾವ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಲಿಕ್ಕೆ, ಟೂರಿಸ್ಟು, ಹೀಗೆ ನಿಮಗೆ ಯಾವುದಾದ್ರೂ ಪ್ಲ್ಯಾನ್ ಮಾಡಬೇಕಿತ್ತು ಅಂತಂದರೆ ತಾವಿಲ್ಲಿ ಎಕ್ಸ್ಪ್ಲೋರ್ ಮಾಡಬಹುದು. ಸೊ ಹೇಗೆ ಕೆಲಸ ಮಾಡ್ತದೆ, ಏನು ಕಮಾಂಡನ್ನು ನಾವು ಅಥವಾ ಪ್ರಾಂಪ್ಟನ್ನು ನೀಡಬಹುದು ಅನ್ನೋದನ್ನು ನೋಡೋಣ. ಉದಾಹರಣೆಗೆ ನಾನಿಲ್ಲಿ ಒಂದು ಬೇಸಿಕ್ ಪ್ರಾಂಪ್ಟನ್ನು ನೀಡ್ತೇನೆ. ಸೊ ಟಾಪ್ 10 ನ್ಯೂಸ್ ಅಬೌಟ್ ಕರ್ನಾಟಕ ಪಾಲಿಟಿಕ್ಸ್ ಅಂತ ನಾನು ಸರ್ಚ್ ಮಾಡಿದ್ದೀನಿ. ಸೊ ತಾವು ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ರೈಟ್ ಸೈಡಲ್ಲಿ ಆ ಬಟನ್ ಇದೆ. ಸೊ ಸ್ವಲ್ಪ ಸಮಯ ಆದಮೇಲೆ ನೀವು ಏನನ್ನು ಕೇಳಿರ್ತೀರಿ ಆ ವಿಷಯವನ್ನು ಅದು ಜನ್ರೇಟ್ ಮಾಡ್ತದೆ. ಸೊ ತಾವಿಲ್ಲಿ ನೋಡ್ಬೋದು, ಕೆಲವೇ ಸೆಕೆಂಡುಗಳಲ್ಲಿ ನೀವೇನು ಕಮಾಂಡನ್ನು ಕೊಟ್ಟಿರ್ತೀರಿ ಆ ಕಮಾಂಡ್ ಅಥವಾ ಪ್ರಾಂಪ್ಟ್ ಮೇಲೆ ಅದು ಮಾಹಿತಿಯನ್ನು ಜನ್ರೇಟ್ ಮಾಡ್ತದೆ. ಸೊ ನಾನಿಲ್ಲಿ ಟಾಪ್ 10 ಅಂತ ಕೊಟ್ಟಿದೆ. ಸೊ ಟಾಪ್ 10 ಅಂತ ಹೇಳೋದು ಬಂದಿದೆ. ಸೊ ತಾವು ಅಲ್ಲಿ ಏನಾದರೂ ರ್ಯಾಂಡಮ್ ಆಗಿ ಒಂದು ನಂಬರ್ ಕೊಡ್ಬೋದು, ಅಥವಾ ತಮಗೆ ಏನು ಮಾಹಿತಿ ಬೇಕೋ ತಾವು ಆ ಮಾಹಿತಿಯನ್ನು ಏನಂತಂದರೆ ಕೊಡ್ಬೋದು. ಸೊ ನಾನಿಲ್ಲಿ ಇನ್ನೊಂದು ಕಮಾಂಡನ್ನು ಕೊಡ್ತೀನಿ ಅಥವಾ ಪ್ರಾಂಪ್ಟನ್ನು ಕೊಡ್ತೀನಿ, ಟಾಪ್ 10 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಬೌಟ್ ಕರ್ನಾಟಕ ಅಂತ ಹೇಳಿ. ಸೊ ನೋಡೋಣ ಯಾವ ಮಾಹಿತಿ ಅನ್ನೋದು ಜನ್ರೇಟ್ ಮಾಡುತ್ತೆ ಅಂತ ಹೇಳಿ. ಸೊ ತಾವಿಲ್ಲಿ ನೋಡ್ಬೋದು. ಸೊ ಟಾಪ್ 10 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಬೌಟ್ ಕರ್ನಾಟಕ ಅಂತೇಳಿ ಸರ್ಚ್ ಮಾಡಿದ್ರೆ ಇಷ್ಟು ಮಾಹಿತಿ ನಮಗೆ ಗೂಗಲ್ ಬಾರ್ಡಲ್ಲಿ ಸಿಗ್ತದೆ. ಬಟ್ ಈ ರಿಯಲ್ ಟೈಮ್ ಇನ್ಫಾರ್ಮೇಷನ್ ನಮಗೆ ChatGPTಯಲ್ಲಿ ಸಿಗೋದಿಲ್ಲ. ಎಸ್, ತಾವಿಲ್ಲಿ ನೋಡಬಹುದು. ಸೊ ತಾವಿಲ್ಲಿ ಏನಾದರೂ ಪ್ರಾಂಪ್ಟನ್ನು ಕೊಡಬಹುದು. ನಾನು ಒಂದು ಸಿಂಪಲ್ ಪ್ರಾಂಪ್ಟನ್ನು ಇಲ್ಲಿ ಕೊಡ್ತೀನಿ, ರೈಟ್ ಅ ಕನ್ನಡ ಪೋಯಮ್ ಆನ್ ಪುಣ್ಯಕೋಟಿ ಅಂತೇಳಿ. ಸೊ ಧರಣಿ ಮಂಡಲ ಮಧ್ಯದೊಳಗೆ. ಸೊ ಸಬ್ಮಿಟ್ ಮಾಡ್ತೀನಿ. ಸೊ ನೋಡೋಣ ಏನು ಬಾರ್ಡ್ ಮ್ಯಾಜಿಕ್ ಕ್ರಿಯೇಟ್ ಮಾಡುತ್ತೆ ಅಂತೇಳಿ. ಎಸ್, ತಾವಿಲ್ಲಿ ನೋಡಬಹುದು ಪುಣ್ಯಕೋಟಿ ಗೋವಿನ ಹಾಡನ್ನು ಏನಂತಂದರೆ ಅದು ಜನ್ರೇಟ್ ಮಾಡ್ತಾ ಇದೆ. ಹಾಗೆ ಇಲ್ಲಿ ಇಮೇಜನ್ನು ಕೂಡ ಏನಂತಂದರೆ ಅದು ಜನ್ರೇಟ್ ಮಾಡುತ್ತೆ. ಸೊ ಧರಣಿ ಮಂಡಲ ಮಧ್ಯದೊಳಗೆ ಅಂತೇಳಿ. ಸೊ ಬಹಳ ಫೇಮಸ್ ಆಗಿರುವಂತಹ ಕನ್ನಡದ ಒಂದು ಹಾಡು. ಸೊ ಇದೇ ರೀತಿ ತಾವು ಕನ್ನಡದಲ್ಲೂ ಕೂಡ ಏನಾದರೂ ಏನಂತಂದರೆ ಇಲ್ಲಿ ಜನ್ರೇಟ್ ಮಾಡಬಹುದು. ಸೊ ಇಲ್ಲಿ ಮೈಕ್ ಆಪ್ಷನ್ ನಮಗೆ ನೋಡಲಿಕ್ಕೆ ಸಿಗ್ತದೆ. ಈ ಮೈಕ್ ಆಪ್ಷನ್ ಮೇಲೆ ತಾವು ಕ್ಲಿಕ್ ಮಾಡಿದ್ರೆ ನೀವು ವಾಯ್ಸ್ ಪ್ರಾಂಪ್ಟನ್ನು ಅದಕ್ಕೆ ನೀಡಬಹುದು. ಸೊ ಉದಾಹರಣೆಗೆ ನಾನಿಲ್ಲಿ ವಾಯ್ಸ್
ಪ್ರಾಂಪ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕರ್ನಾಟಕದ ಸಂಕ್ಷಿಪ್ತ ಮಾಹಿತಿ. ಕರ್ನಾಟಕದ ಸಂಕ್ಷಿಪ್ತ ಮಾಹಿತಿ. ಸೊ ವಾಯ್ಸ್ ಪ್ರಾಂಪ್ಟ್ ಅನ್ನು ಕೂಡ ತಾವು ಕೊಡಬಹುದು. ಸೊ ಟೈಪಿಂಗ್ ಮಾಡೋದಕ್ಕೆ ಕಷ್ಟ ಅನಿಸಿದ್ರೆ ಅಥವಾ ಏನು ಟೈಪ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಂದರೆ ತಾವು ವಾಯ್ಸ್ ಪ್ರಾಂಪ್ಟ್ ಅನ್ನು ಕೊಡಬಹುದು. ಸೊ ಕರ್ನಾಟಕದ ಸಂಕ್ಷಿಪ್ತ ಮಾಹಿತಿ ಅಂತೇಳಿ ನಾನಿಲ್ಲಿ ತಾವಿಲ್ಲಿ ನೋಡಬಹುದು. ಕರ್ನಾಟಕದ ಸಂಕ್ಷಿಪ್ತ ಮಾಹಿತಿಯನ್ನು ಇದು ಜನರೇಟ್ ಮಾಡ್ತಾ ಇದೆ, ಅದು ಕನ್ನಡದಲ್ಲಿ. ತಾವು ಇದನ್ನ ನೋಡಬಹುದು. ಅದೇ ರೀತಿ ತಾವು ಇದನ್ನ ಗೂಗಲ್ ಬಾರ್ಡಿಂದ ಓದಿಸಬಹುದು. ಸೊ ಹೇಗೆ ಅಂತೇಳಿ ತಾವಿಲ್ಲಿ ಅದನ್ನ ನೋಡೋಣ. ಸೊ ಇಲ್ಲಿ ಒಂದು ಆಪ್ಷನ್ ಇದೆ, ತಮಗೆ ಈ ಆಪ್ಷನ್ ಏನು ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ್ರೆ ಅದು ಓದ್ತದೆ. ಕರ್ನಾಟಕ ಸಂಕ್ಷಿಪ್ತ ಮಾಹಿತಿ. ಕರ್ನಾಟಕವು ಭಾರತದ ಒಂದು ರಾಜ್ಯವಾಗಿದ್ದು ಇದು ದಕ್ಷಿಣ ಭಾರತದ ಕಾಶ್ಮೀರ ಎಂದು ಕರೆಯಲ್ಪಡುತ್ತದೆ. ರಾಜ್ಯದ ರಾಜಧಾನಿ ಬೆಂಗಳೂರು. ಕರ್ನಾಟಕದ ಜನಸಂಖ್ಯೆ 6 ಕೋಟಿಗಿಂತ ಹೆಚ್ಚು. ಕರ್ನಾಟಕದ ಭಾಷೆಗಳು ಕನ್ನಡ, ತಮಿಳು, ತೆಲುಗು ಮತ್ತು ಮರಾಠಿ. ಕರ್ನಾಟಕವು ಒಂದು ಶ್ರೀಮಂತ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಹೊಂದಿದೆ. ಕರ್ನಾಟಕವು ಕಾಫಿ, ಹಾಲು, ಚಹಾ ಮತ್ತು ಮಸಾಲೆಗಳಂತಹ ಹಲವಾರು ಪ್ರಮುಖ ಕೃಷಿ ಉತ್ಪನ್ನಗಳಿಗೆ ನೆಲೆಯಾಗಿದೆ. ಕರ್ನಾಟಕವು ತನ್ನ ಉದ್ಯಮ ಮತ್ತು ಶೈಕ್ಷಣಿಕ ಸಂಸ್ಥೆಗಳಿಗೆ ಹೆಸರುವಾಸಿಯಾಗಿದೆ. ಕರ್ನಾಟಕದ ಕೆಲವು ಪ್ರಮುಖ ಪ್ರವಾಸಿ ತಾಣಗಳು: ಹಂಪಿ, ಬೇಲೂರು, ಐಹೊಳೆ, ಮೈಸೂರು ಅರಮನೆ, ಚಾಮುಂಡಿ ಬೆಟ್ಟ, ಸೊ ಹೀಗೆ ಅದು ನಮಗೆ ಓದಿ ಕೂಡ ಹೇಳ್ತದೆ. ಇದೇ ರೀತಿ ಬಹಳಷ್ಟು ವಿಷಯಗಳಿಗೆ ಅಥವಾ ಕೆಲಸಗಳಿಗೆ ನಾವು ಗೂಗಲ್ ಬಾರ್ಡನ್ನು ಬಳಸ್ಕೊಳ್ಬಹುದು. ಇನ್ನೊಂದು ನಾವು ಉದಾಹರಣೆಯಲ್ಲಿ ನೋಡೋದಾದ್ರೆ, ಸೊ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಲಿಕ್ಕೆ ನಾನೊಂದು ಪ್ರಾಂಪ್ಟನ್ನು ಇಲ್ಲಿ ನೀಡಿದ್ದೀನಿ. ಸೊ ತಾವಿಲ್ಲಿ ನೋಡ್ಬೋದು, ಡೈರೆಕ್ಟಾಗಿ ಏನಂತಂದರೆ ಗೂಗಲ್ ಬಾರ್ಡು ಯೂಟ್ಯೂಬ್ ಚಾನಲ್ಗಳ ಒಂದು ಲಿಂಕನ್ನು ತಮಗೆ ನೀಡ್ತದೆ. ಸೊ ಇದು ನಮ್ಮ ಯೂಟ್ಯೂಬ್ ಚಾನಲ್ AI ಟೂಲ್ಸ್ ಇನ್ ಕನ್ನಡ. ಸೊ ಈ ರೀತಿ ತಾವು ತಮಗೆ ಬೇಕಾದಂತಹ ಯಾವುದೇ ಮಾಹಿತಿಯನ್ನು ಬಾರ್ಡಿಂದ ಪಡೆದುಕೊಳ್ಬೋದು ಮತ್ತು ರಿಯಲ್ ಟೈಮ್ ಇನ್ಫಾರ್ಮೇಷನನ್ನು ಬಾರ್ಡು ತಮಗೆ ನೀಡ್ತದೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು AI ಟೂಲ್ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ವಿಡಿಯೋ ನೋಡೋದಕ್ಕೆ ಧನ್ಯವಾದ ಸ್ನೇಹಿತರೆ. ತಮ್ಮ ಸ್ನೇಹಿತರ ಜೊತೆಗೆ ಹಂಚ್ಕೊಳ್ಳೋದನ್ನು ದಯವಿಟ್ಟು ಮರೆಯಬೇಡಿ. ಮತ್ತು ನಮ್ಮ AI ಟೂಲ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.